ನಾವು ಒಂದು ಪ್ಯಾನ್ಗೆ ಬಂದು ಘೀ ಹಾಕ್ಕೊಳ್ಳೋಣ ಮತ್ತು ಸ್ವಲ್ಪ ಬಂದು ಎಣ್ಣೆ ಹಾಕ್ಕೊಳ್ಳೋಣ. ಅದಾಗಿದ ತಕ್ಷಣ ಪಟ್ಟೆ ಲವಂಗ ಮತ್ತು ಏಲಕ್ಕಿ ಹಾಕ್ಕೊಳ್ಳೋಣ. ದೆನ್ ಬಂದು ಅದಕ್ಕೆ ಆನಿಯನ್ ಹಾಕ್ಕೊಳ್ಳೋಣ. ಆನಿಯನ್ ಹಾಕಿ ನೀಟಾಗಿ ಮಿಕ್ಸ್ ಕೊಡ್ಕೊಳ್ಳೋಣ. ನೋಡಿ ಓಕೆನಾ. ಮಿಕ್ಸ್ ಕಡ್ಕೊಂಡು ಆದಮೇಲೆ ಅದಕ್ಕೆ ಬಂದು ನಾವು 2-3 ಬಂದು ರೆಡ್ ಚಿಲ್ಲಿ ಹಾಕೋಣ. ನೆಕ್ಸ್ಟ್ ಬಂದು ನಾವು ಮಟನ್ ಬಾಯ್ಲ್ ಮಾಡಿಕೊಂಡಿದ್ದೀವಿ. ಸೊ ಅದು ಬಾಯ್ಲ್ ಆಗಿದೆಯಾ ಚೆಕ್ ಮಾಡಿಬಿಟ್ಟು ಅದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕೋಣ ಮತ್ತು ಕೊರಿಯಂಡರ್ ಹಾಕ್ಕೊಳ್ಳೋಣ. ಕೊರಿಯಂಡರ್ ಹಾಕಿ ಪುದೀನ ಹಾಕ್ಕೋಬೇಕು. ನೆಕ್ಸ್ಟ್ ಬಂದು ನಾವು ಟೊಮೆಟೊ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ಟೊಮೆಟೊ ಬಂದು ಹಾಕ್ಕೋಬೇಕು. ಇನ್ನು ಸ್ವಲ್ಪ ಬಂದು ನಾವು ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ. ನಾನು ಸ್ವಲ್ಪ ಒಂದು 2 ಟೊಮೊಟೊ ಅಷ್ಟು ಬಂದು ಕಟ್ ಮಾಡಿಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳೋಣ. ಅದಾಗಿದ ತಕ್ಷಣ ಇನ್ನೊಂದೆರಡು ಟೊಮೊಟೊ ಬಂದು ನಾವು ರುಬ್ಬಿಕ್ಕೋಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು 2 ಟೊಮೊಟೊ ಬಂದು ರುಬ್ಕೋಬೇಕು. 2 ಹಾಕಬೇಕಲ್ಲ, ಅದು ರುಬ್ಬಿಕ್ಕಿರೋ ಟೊಮೊಟೊ ಪೇಸ್ಟ್ ಬಂದು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ನಾವು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಕೊಡೋಣ. ನೋಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಕೊಟ್ಟು ಆದಮೇಲೆ ನಾವು ಏನು ಮಾಡೋಣ ಅಂದರೆ ನಿಮಗೆ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಟೇಸ್ಟ್ ಕರೆಕ್ಟಾಗಿ ಅನಿಸುತ್ತೆ ಅಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ದೆನ್ ಬಂದು ಅದು ನೀಟಾಗಿ ಬಾಯ್ಲ್ ಆಗ್ತಿದೆ ನೋಡಿ, ಆಯಿಲ್ ಎಲ್ಲ ಸಿಡಿಯಂಗೆ ಆಗ್ತಿದೆಯಲ್ಲ. ಸೊ ನೆಕ್ಸ್ಟ್ ಬಂದು ನಾವು ಬಾಯ್ಲ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದ್ರದ್ದು ನೀರಿರುತ್ತಲ್ಲ ಸ್ವಲ್ಪ ಬಾಯ್ಲ್ ಮಾಡಿರೋದು ಮಟನ್ನು, ಆ ನೀರು ಬಂದು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ನೀರು ಹಾಕ್ತಿದ್ದೀನಿ. ಮಟನ್ ಹಾಕೋಂಗಿಲ್ಲ, ಫಸ್ಟ್ ನೀರು ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಬಂದು ಅದಕ್ಕೆ ಮೊಸರು ಹಾಕ್ಕೊಂಡು ಅದನ್ನ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ದೆನ್ ಬಂದು ನಾವು ಅರಿಶಿಣದ ಪುಡಿ, ಟರ್ಮರಿಕು ಮತ್ತು ರೆಡ್ ಚಿಲ್ಲಿ ಮತ್ತು ಧನಿಯಾ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಧನಿಯಾ ಒಂದು 2 ಟೇಬಲ್ ಸ್ಪೂನಷ್ಟು, ಟರ್ಮರಿಕ್ ಒಂದು 1/2 ಟೇಬಲ್ ಸ್ಪೂನಷ್ಟು, ಮತ್ತು ಇದೇನಪ್ಪ ಅಂದರೆ ಮಟನ್ ಮಸಾಲ ಬರುತ್ತಲ್ಲ ಅದೊಂದು 2 ಟೇಬಲ್ ಸ್ಪೂನಷ್ಟು ಹಾಕಿ ನೀಟಾಗಿ ಕ್ಯಾಪ್ಚರ್ ಮಾಡಿಕೊಂಡು ನೆಕ್ಸ್ಟ್ ಬಂದು ನಾವು ಅದಕ್ಕೆ ಬ್ಲ್ಯಾಕ್ ಪೆಪ್ಪರ್ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನೀಟಾಗಿ ಬಾಯ್ಲ್ ಆಗಿದ ತಕ್ಷಣ ನಾವು ಬಾಯ್ಲ್ ಆಗಿರುತ್ತಲ್ಲ ಮಟನ್ನು ಅದಕ್ಕೆ ಆ್ಯಡ್ ಮಾಡಿಬಿಡೋಣ. ಆ್ಯಡ್ ಮಾಡಿಬಿಟ್ಟು ಕೂಡ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ್ಯಂಡ್ ಇದು ವಿಡಿಯೋ ಬಂದು ನನ್ನ ಸಿಸ್ಟರ್ಗೆ ಹೇಳಿದ್ದೆ ಕ್ಲಿಪ್ ಮಾಡೋಕ್ಕೆ, ಅವರು ಬರೀ ಸ್ಮೋಕ್ ಬರೋತ್ತಂಗೆ ಕ್ಲಿಕ್ ಮಾಡಿಕ್ಕಿದ್ದಾರೆ. ಆ್ಯಂಡ್ ಇಟ್ಸ್ ಓಕೆ. ನೋಡಿ ಬಾಯ್ಲ್ ಆಗಿದೆ. ಲಿಡ್ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಬಿಟ್ಟು ಅಗೇನ್ ಲಿಡ್ ಓಪನ್ ಮಾಡಿ ನೋಡಿದ್ದೆ. ಸೊ ಫೈನಲಿ ಬಂದು ನಮ್ಮದು ಮಟನ್ ಚಾಪ್ಸ್ ರೆಡಿ ಆಗಿತ್ತು. ನಾವು ಇದನ್ನ ಇದಿಕ್ಕೊಂಡು ವೈಟ್ ರೈಸ್ ಜೊತೆಗೆ ಸರ್ವ್ ಮಾಡ್ಕೊಳ್ಳೋಣ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫೈನಲಿ ಬಂದು ಮಟನ್ ಚಾಪ್ಸ್ ರೆಡಿ ಆಗಿದೆ. ನೀವು ವೈಟ್ ರೈಸ್ ಜೊತೆಗೆ ಸರ್ವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡ್ಕೊಂಡು ಹೋಗೋದೆಲ್ಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಲೈಕ್ ಆ್ಯಂಡ್ ಶೇರ್ ಕಮೆಂಟ್.